ಆಪರೇಷನ್ ಸಿಂಧೂರ ಅಧಿಕೃತ ಘೋಷಣೆಯಾದ ಬೆನ್ನಲ್ಲೇ 4 ಜನ ಆಪರೇಷನ್ ಸಿಂಧೂರ ಟ್ರೇಡ್ ಮಾರ್ಕಿಗಾಗಿ ಆಪರೇಷನ್ ಸಿಂಧೂರ ಟ್ರೇಡ್ ಮಾರ್ಕ್ ಹಕ್ಕು ಈಗ ಸರ್ಜಿಕಲ್ ದಾಳಿ ಬೆನ್ನಲ್ಲೇ ಟ್ರೇಡ್ ಮಾರ್ಕ್ ಹಕ್ಕಿಗಾಗಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ. ಆಲ್ರೆಡಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆಪರೇಷನ್ ಸಿಂಧೂರದ ಟ್ರೇಡ್ ಮಾರ್ಕ್ ಹಕ್ಕಿಗಾಗಿ ಅರ್ಜಿ ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆಗೆ ಮುಂಬೈ ಮೂಲದ ನಿವಾಸಿ ಮುಖೇಶ್ ಚೇತ್ರಂ ಅಗರ್ವಾಲ್, ಹೀಗೆ ನಿವೃತ್ತ ವಾಯುಸೇನಾ ಅಧಿಕಾರಿ ಗ್ರೂಪ್ ಕ್ಯಾಪ್ಟನ್ ಕಮಲ್ ಸಿಂಗ್ ಒಬರ್ಹ, ದೆಹಲಿ ಮೂಲದ ವಕೀಲ ಅಲೋಕ್ ಕೊಥಾರಿಯಿಂದಲೂ ಕೂಡ ಅರ್ಜಿ. ನಿನ್ನೆ ಬೆಳಿಗ್ಗೆ 10:42 ಸಂಜೆ 6:27 ನಡುವೆ 4 ಅರ್ಜಿ ಸಲ್ಲಿಕೆಯಾಗಿದೆ. ವಾಣಿಜ್ಯ ಬಳಕೆಗಾಗಿ ಆಪರೇಷನ್ ಸಿಂಧೂರ ಬಳಕೆಗೆ ಹಕ್ಕು ನೀಡುವಂತೆ ಅರ್ಜಿ ಕೇಂದ್ರ ವಾಣಿಜ್ಯ ಮತ್ತು ವ್ಯಾಪಾರ ಸಚಿವಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಚಿವಾಲಯದ ಪೇಟೆಂಟ್ ಡಿಸೈನ್ ಮತ್ತು ಟ್ರೇಡ್ ಮಾರ್ಕ್ ಇಲಾಖೆಗೆ ಅರ್ಜಿ ಸಲ್ಲಿಕೆಯಾಗಿದೆ. ಆಪರೇಷನ್ ಸಿಂಧೂರ ಬಗ್ಗೆ ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ಅರ್ಜಿ ಸಲ್ಲಿಕೆ. ಶೈಕ್ಷಣಿಕ ಮತ್ತು ತರಬೇತಿ ಉದ್ದೇಶ ಸಿನಿಮಾ ಮತ್ತು ಮಾಧ್ಯಮ ನಿರ್ಮಾಣ, ಲೈವ್ ಕಾರ್ಯಕ್ರಮಗಳ ಪ್ರಸಾರ, ಡಿಜಿಟಲ್ ಕಂಟೆಂಟ್ಗಳ ನಿರ್ಮಾಣ, ಹೀಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ದೇಶಕ್ಕಾಗಿ ಬಳಕೆ ಸಂಬಂಧ ಅರ್ಜಿ ಸಲ್ಲಿಕೆ. ಆಪರೇಷನ್ ಸಿಂಧೂರ ಟ್ರೇಡ್ ಮಾರ್ಕ್ ಹಕ್ಕು ಯಾರಿಗೆ? ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಈಗಾಗಲೇ ಟ್ರೇಡ್ ಮಾರ್ಕಿಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಸರ್ಜಿಕಲ್ ದಾಳಿ ಬೆನ್ನಲ್ಲೇ ಆಪರೇಷನ್ ಸಿಂಧೂರ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇರುವಂತಹ ಹೊತ್ತಲ್ಲಿ ಆಪರೇಷನ್ ಸಿಂಧೂರ ಭಾರತ ಮತ್ತು ಪಾಕ್ ನಡುವಿನ ಘನಘೋರ ಕಾಳಗ. ಈ ಸಂದರ್ಭದಲ್ಲಿ ಮುಂಬೈ ಮೂಲದ ನಿವಾಸಿ ಮುಖೇಶ್ ಚೇತ್ರಂ ಅಗರ್ವಾಲ್, ಹೀಗೆ ನಿವೃತ್ತ ವಾಯುಸೇನಾ ಅಧಿಕಾರಿ ಗ್ರೂಪ್ ಕ್ಯಾಪ್ಟನ್ ಕಮಲ್ ಸಿಂಗ್ ಒಬರ್ಹ, ಹೀಗೆ ನಾನಾ ಉದ್ಯಮಿಗಳು, ದೆಹಲಿ ಮೂಲದ ವಕೀಲ ಅಲೋಕ್ ಕೊಥಾರಿಯಿಂದಲೂ ಕೂಡ ಅರ್ಜಿ ಸಲ್ಲಿಕೆಯಾಗಿದೆ. ನಿನ್ನೆ ಬೆಳಿಗ್ಗೆ 10:42 ಸಂಜೆ 6:27 ನಡುವೆ ಆಪರೇಷನ್ ಸಿಂಧೂರ ಘೋಷಣೆಯಾಗಿ ಅಧಿಕೃತ ಘೋಷಣೆಯಾಗಿ ಕೆಲವೇ ಕ್ಷಣಗಳಲ್ಲಿ ಅರ್ಜಿ ಸಲ್ಲಿಕೆಯಾಗುತ್ತೆ ಅನ್ನುವುದಾದರೆ ಕೇಂದ್ರ ವಾಣಿಜ್ಯ ಮತ್ತು ವ್ಯಾಪಾರದ ಮೇಲೆ ಅದೆಷ್ಟು ಆಸಕ್ತಿ ಈ ಉದ್ಯಮಿಗಳಿಗೆ ಎನ್ನುವಂತಹದ್ದು. ಇನ್ನು ಆಪರೇಷನ್ ಸಿಂಧೂರ ಬಗ್ಗೆ ಘೋಷಣೆ ಆದ ಕೆಲವೇ ಗಂಟೆಗಳಲ್ಲಿ ಅರ್ಜಿ ಸಲ್ಲಿಕೆಯಾಗಿರುವಂತಹದ್ದು. ಶೈಕ್ಷಣಿಕ ಮತ್ತು ತರಬೇತಿ ಉದ್ದೇಶ ಜೊತೆಗೆ ಸಿನಿಮಾ ಮತ್ತು ಮಾಧ್ಯಮ ನಿರ್ಮಾಣ, ಈ ಎಲ್ಲವನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ ಅರ್ಜಿಯಲ್ಲಿ. ಲೈವ್ ಕಾರ್ಯಕ್ರಮಗಳ ಪ್ರಸಾರ, ಡಿಜಿಟಲ್ ಕಂಟೆಂಟ್ಗಳ ನಿರ್ಮಾಣ, ಹೀಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ದೇಶಕ್ಕಾಗಿ ಬಳಕೆ ಸಂಬಂಧ ಅರ್ಜಿ ಸಲ್ಲಿಕೆಯಾಗಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಆಪರೇಷನ್ ಸಿಂಧೂರ ಟ್ರೇಡ್ ಮಾರ್ಕ್ ಹಕ್ಕು ಹಾಗಾದರೆ ಯಾರಿಗೆ ಎನ್ನುವಂತಹದ್ದು ಸರ್ಜಿಕಲ್ ದಾಳಿಯ ಬೆನ್ನಲ್ಲೇ ಈಗ ಟ್ರೇಡ್ ಮಾರ್ಕ್ ಸುದ್ದಿ ಸಂಚಲನವನ್ನ ಮೂಡಿಸ್ತಾ ಇದೆ.